ಕರ್ತನಲ್ಲಿ ಪ್ರೀತಿಯುಳ್ಳಂತಹ ದೇವಜನರೇ, ನಿಮ್ಮೆಲ್ಲರನ್ನು ಕೂಡ ಯೇಸುವಿನ ಹೆಸರಲ್ಲಿ ವಂದಿಸ್ತೇನೆ. ನಾನು ನಂಬ್ತೇನೆ ಈ ಒಂದು ಆತ್ಮಿಕ ಬೆಳವಣಿಗೆ ಎಂಬಂತಹ ಈ ಕಾರ್ಯಕ್ರಮ ನಿಮ್ಮೆಲ್ಲರಿಗೆ ಆಶೀರ್ವಾದವಾಗಿದೆ ಎಂಬುದಾಗಿ. ನಾವು ಅನೇಕ ದಿನಗಳಿಂದ ಆತ್ಮಿಕ ಬೆಳವಣಿಗೆ ಅಂದ್ರೇನು ಅನ್ನೋದನ್ನು ನಾವು ಧ್ಯಾನಿಸಿದ್ವಿ ಮತ್ತು ಅದರಲ್ಲಿರ್ತಕ್ಕಂಥ ಹಂತಗಳನ್ನ ನಾವು ಧ್ಯಾನಿಸ್ತಾ ಬರ್ತಾ ಇದ್ವಿ. ಮತ್ತು ಆತ್ಮಿಕ ಬೆಳವಣಿಗೆಗೆ ಇರ್ತಕ್ಕಂತಹ ತಡೆ, ಒಬ್ಬ ವಿಶ್ವಾಸಿ ಜೀವಿತಕ್ಕೆ ಇರ್ತಕ್ಕಂತಹ ತಡೆಗಳೇನು, ಆತ ಆತ್ಮಿಕವಾಗಿ ಬೆಳೀತಾ ಹೋಗುವಾಗ ಆತನ ಮಧ್ಯದಲ್ಲಿ ಬರುವ ತಡೆಗಳೇನು ಅನ್ನೋದನ್ನು ನಾವು ಧ್ಯಾನಿಸ್ತಾ ಬರ್ತಾ ಇದ್ದೇವೆ. ಮತ್ತು ಈ ದಿವಸವೂ ನಾವು ಮತ್ತೊಂದು ತಡೆಯನ್ನು ನಾವು ಧ್ಯಾನಿಸಲಿಕ್ಕಿದ್ದೇವೆ. ನಾವು ಶೀರ್ಷಿಕೆಯಲ್ಲಿ ಕಳೆದ ವಾರದಲ್ಲಿ ನಾವು ಆತ್ಮಿಕ ಬೆಳವಣಿಗೆಗೆ ನಮ್ಮೊಳಗಡೆ ಇರತಕ್ಕಂತಹ ಆತಂಕವೇ ಒಂದು ತಡೆಯಾಗಿದೆ. ಯೇಸುಸ್ವಾಮಿ ಕೂಡ ಸತ್ಯವೇದದಲ್ಲಿ ಮತ್ತಾಯ ಬರೆದ ಸುವಾರ್ತೆಯಲ್ಲಿ ಹೇಳಿದ್ದನ್ನು ನಾವು ಕಾಣ್ತೀವಿ. ಆತಂಕಕ್ಕೊಳಗಾಗಬೇಡ್ರಿ, ಚಿಂತೆ ಮಾಡಬೇಡ್ರಿ, ಚಿಕ್ಕ ಹಿಂಡೆ ಹೆದರಬೇಡ ಎಂಬುದಾಗಿ ಯೇಸು ಹೇಳೋದನ್ನು ನಾವು ಕಾಣ್ತೀವಿ. ಹಾಗೆ ಪ್ರಿಯರೇ, ಈಗಲೂ ನಾವು ನಮ್ಮ ಆತ್ಮಿಕ ಬೆಳವಣಿಗೆಗೆ ಮತ್ತೊಂದು ತಡೆ, ಅದು ಯಾವುದಂದರೆ ಕ್ಷಮಾಪಣೆ. ಎಲ್ಲವೂ ಕೂಡ ಆಯಿಂದನೇ ಪ್ರಾರಂಭವಾಗುವುದನ್ನು ನಾವು ಕಾಣ್ತಾ ಬರ್ತಿದ್ದೇವೆ. ಈಗ ಕ್ಷಮಾಪಣೆ ಅನ್ನುವಂಥದ್ದನ್ನ ನಾವು ನೋಡಲಿಕ್ಕಿದ್ದೇವೆ. ಸತ್ಯವೇದದಲ್ಲಿ ಕ್ಷಮಾಪಣೆ ಅನ್ನುವಂಥದ್ದು ಅತಿ ಮುಖ್ಯವಾದಂಥ ಒಂದು ವಿಚಾರ. ಈ ದಿವಸ ದೇವರು ನಮ್ಮನ್ನು ಕ್ಷಮಿಸದೆ ಹೋಗಿದ್ದಿದ್ರೆ ನಾವು ಈ ದಿವಸ ಇಲ್ಲಿ ಇರ್ತಿರಲಿಲ್ಲ. ನಾನಿಲ್ಲಿ ನಿಮ್ಮ ಮುಂದೆ ನಿಲ್ತಿರಲಿಲ್ಲ. ನೀವು ಕೂಡ ಈ ಒಂದು ಟಿ ವಿ ಸ್ಕ್ರೀನ್ ಮುಂದೆಯೋ ಅಥವಾ ಮೊಬೈಲ್ ಸ್ಕ್ರೀನ್ ಮುಂದೆ ನೀವು ಕೂರ್ತಿರಲಿಲ್ಲ, ಇದನ್ನು ಕೇಳಿಸ್ಕೊಳ್ತಿರಲಿಲ್ಲ. ಆತನು ನಮ್ಮನ್ನು ಕ್ಷಮಿಸಿದ್ದಾನೆ. ನಮ್ಮ ಪಾಪವನ್ನು ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರವೋ ಅಷ್ಟು ದೂರ ಆತನು ತೆಗೆದುಹಾಕಿದ್ದಾನೆ. ಮತ್ತು ಮತ್ತೊಂದು ವಚನ ಹೇಳ್ತದೆ, ನಮ್ಮ ಪಾಪವು, ನಮ್ಮ ಅಪರಾಧವು ಕಡು ಕೆಂಪಾಗಿದ್ದರೂ ಅದನ್ನು ಹಿಮದಂತೆ ಬೆಳ್ಳಗೆ ಮಾಡಿದ್ದಾನೆ. ನಮಗಾಗಿ ಆತನು ಶಿಲುಬೆಯಲ್ಲಿ ನಮ್ಮ ಪಾಪವನ್ನು ಹೊತ್ತು ಆತ ತೀರಿಸಿದ್ದಾನೆ. ತನ್ನ ರಕ್ತವನ್ನು ನಮ್ಮ ಪಾಪಕ್ಕಾಗಿ ಸುರಿಸಿ ನಮ್ಮನ್ನು ಸಂಪೂರ್ಣವಾಗಿ ಶುದ್ಧೀಕರಿಸಿದ್ದಾನೆ. ನಮ್ಮ ನೀತಿವಂತರನ್ನಾಗಿ ಮಾಡಿದ್ದಾನೆ. ಆಗಿರುವುದರಿಂದಾಗಿ ಪ್ರಿಯರೇ, ನಾವು ಮತ್ತೊಬ್ಬರನ್ನು ಕ್ಷಮಿಸಬೇಕೆಂದು ಕರ್ತನು ಬಯಸುವ ಆತನಾಗಿದ್ದಾನೆ. ಎಲ್ಲಿ ನಾವು ಮತ್ತೊಬ್ಬರನ್ನು ಕ್ಷಮಿಸುವುದಿಲ್ಲವೋ ಅಲ್ಲಿ ನಾವು ಆತ್ಮಿಕವಾಗಿ ಬೆಳೆಯುವ ಆ ಬೆಳವಣಿಗೆಯಲ್ಲಿ ನಾವು ನಿಂತು ಹೋಗ್ತೇವೆ. ನಮ್ಮ ಬೆಳವಣಿಗೆ ಸರಿಯಾಗಿರುವುದಿಲ್ಲ. ಯಾಕಂತ ಹೇಳಿದ್ರೆ, ಕರ್ತನು ತಾನೇ ತನ್ನ ಪುಸ್ತಕದಲ್ಲಿ ತನ್ನ ಸುವಾರ್ತೆಯಲ್ಲಿ ಆತನು ಹೇಳಿರುವುದನ್ನು ನಾವು ಕಾಣಲಿಕ್ಕೆ ಸಾಧ್ಯ. ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯದಲ್ಲಿ ಯೇಸುಸ್ವಾಮಿ ಈ ರೀತಿಯಲ್ಲಿ ಹೇಳೋದನ್ನು ನಾವು ನೋಡ್ತೀವಿ. ಕರ್ತನ ಪ್ರಾರ್ಥನೆಯಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, 6ನೇ ಅಧ್ಯಾಯ 12ನೇ ವಚನ, ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ದೇವರಿಗೆ ನಾವು ಲೈಸೆನ್ಸ್ ಕೊಡ್ತಿದ್ದೀವಿ. ದೇವರೇ, ನಾವು ಮತ್ತೊಬ್ಬರ ತಪ್ಪನ್ನು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನ ಕ್ಷಮಿಸು. ಹಾಗೆ ಸ್ವಲ್ಪ ಹಿಂದೆ ನಾವು ನೋಡೋದಾದರೆ ಮತ್ತಾಯ ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ 21ನೇ ವಚನದಿಂದ ಆಲ್ಮೋಸ್ಟ್ 26ನೇ ವಚನದವರೆಗೂ ಅಲ್ಲಿ ಒಂದು ಹಳೆ ಒಡಂಬಡಿಕೆಯ ಆಜ್ಞೆ ಕುರಿತಾಗಿ ಮಾತಾಡಲ್ಪಡುತ್ತೆ ನಾವು ನೋಡ್ತೀವಿ. ನರಹತ್ಯೆ ಮಾಡಬಾರ್ದು, ನರಹತ್ಯೆ ಮಾಡುವವನು ನ್ಯಾಯ ವಿಚಾರಣೆಗೆ ಗುರಿಯಾಗುವನೆಂದು ಹಿರಿಯರಿಗೆ ಹೇಳಿಯದೆ ಎಂದು ನೀವು ಕೇಳಿದ್ದೀರಷ್ಟೇ. ನೀವು ಕೇಳಿದ್ದೀರಿ. ಹಳೆ ಒಡಂಬಡಿಕೆಯಲ್ಲಿ ಮೋಶೆಗೆ ದೇವರು ಏನಂತ ಹೇಳಿದ್ರು, ನರಹತ್ಯೆ ಮಾಡಬಾರ್ದು, ಬರೀ ಅದರಲ್ಲಿ ಬರೆದು ಕೊಟ್ಟರು. ಮೊದಲ ಬಾರಿ ಬರೆದು ಕೊಟ್ಟಂಥ ಆಜ್ಞೆಯನ್ನು ಮೋಶೆ ಇಸ್ರಾಯೇಲ್ ಜನರು ಮಾಡಿದ ಆ ವಿಗ್ರಹಾರಾಧನೆಯ ಪಾಪವನ್ನು ನೋಡಿ ಕೋಪದಿಂದ ಅದನ್ನು ಬೆಟ್ಟದ ಕೆಳಗೆ ಒಡೆದು ಬಿಟ್ಟ. ತಿರುಗಿ ದೇವರು ಮೋಶೆಗೆ 40 ದಿವಸ ಬರಲಿಕ್ಕಾಗಿ ಹೇಳಿ ತಿರುಗಿ ಮೋಶೆಯೇ ಬರೆಯೋದಕ್ಕಾಗಿ ಹೇಳ್ತಾರೆ. ಈಗ ಮೋಶೆ ಆ 10 ಆಜ್ಞೆಗಳನ್ನ ಬರೆದು ಕಲ್ಲಿನ ಅಲಿಗೆಯಲ್ಲಿ ಬರೆದು ಇಸ್ರಾಯೇಲಿಗೆ ತರ್ತಿದ್ದಾನೆ, ಇಸ್ರಾಯೇಲರ ಬಳಿಯಲ್ಲಿ ತರ್ತಿದ್ದಾನೆ. ಸೊ ಅದರಲ್ಲಿ ಒಂದು ಆಜ್ಞೆ, ನರಹತ್ಯೆ ಮಾಡಬಾರದು. ಆದರೆ ಹೊಸ ಒಡಂಬಡಿಕೆಯಲ್ಲಿ ಯೇಸುಸ್ವಾಮಿ ಈ ರೀತಿ ಹೇಳ್ತಾರೆ, ನೀವು ನರಹತ್ಯೆ ಮಾಡಬಾರದೆಂದು ನೀವು ಕೇಳಿದ್ದೀರಷ್ಟೇ, ನಿಮ್ಮ ಹಿರಿಯರಿಗೆ ಹೇಳಿಯದೆಂದು ನೀವು ಕೇಳಿದ್ದೀರಷ್ಟೇ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ತನ್ನ ಸಹೋದರನ ಮೇಲೆ ಸಿಟ್ಟುಗೊಳ್ಳುವ ಪ್ರತಿ ಮನುಷ್ಯನು ನ್ಯಾಯ ವಿಚಾರಣೆಗೆ ಗುರಿಯಾಗುವನು, ತನ್ನ ಸಹೋದರನನ್ನು ನೀಚ ಅನ್ನುವವನು ನ್ಯಾಯಸಭೆಗೆ ವಿಚಾರಣೆಗೆ ಒಳಗಾಗುವನು, ಮೂರ್ಖ ಅನ್ನುವವನು ಅಗ್ನಿ ನರಕಕ್ಕೆ ಗುರಿಯಾಗುವನು. ಆದ ಕಾರಣ ನೀನು ನಿನ್ನ ಕಾಣಿಕೆ. ನೋಡ್ರಿ, ನಾವು ಕೊಲೆ ಮಾಡಬೇಕಾದದ್ದೇ ಅವಶ್ಯಕತೆ ಇಲ್ಲ. ನಾವು ಕೋಪ ಮಾಡುವಾಗಲೇ, ನಾವು ಅವರ ಮೇಲೆ ನಮ್ಮ ಸಿಟ್ಟನ್ನು ತೋರಿಸುವಾಗಲೇ ನಾವು ಕೊಲೆಗಾರರಾಗಿ ಕಾಣಿಸಲ್ಪಡ್ತಾ ಇದ್ದೇವೆ ದೇವರಿಗೆ.
ಸೊ ಹಾಗಿರೋದ್ರಿಂದ ದೇವರು ನಮ್ಮಿಂದ ನಾವು ಕ್ಷಮಿಸಬೇಕೆಂದು ಬಯಸುವವರಾಗಿದ್ದಾರೆ. ಕ್ಷಮಿಸಬೇಕು. ಕೆಲವೊಮ್ಮೆ ಏನಾಗೋಗ್ಬಿಡುತ್ತೆ ಅಂತ ಹೇಳಿದ್ರೆ, ಕೆಲವೊಮ್ಮೆ ತಿರುಗಿ ನಾವು ಈ ಕೆಟ್ಟು ಹೋದ ಬಿದ್ದು ಹೋದ ಲೋಕದಲ್ಲಿ ನಾವಿದ್ದೇವೆ, ದುಷ್ಟ ಲೋಕದಲ್ಲಿ ನಾವಿದ್ದೇವೆ. ಅನೇಕ ಸಂಬಂಧಗಳು, ಮುರಿಯಲ್ಪಟ್ಟ ಸಂಬಂಧಗಳಿರ್ತಕ್ಕಂಥ ಜಾಗದಲ್ಲಿದ್ದೇವೆ. ಎಲ್ಲ ಕಡೆಗಳಲ್ಲಿಯೂ ಕೂಡ ಹಾಳಾದ ಪರಿಸ್ಥಿತಿ, ಕೆಟ್ಟು ಹೋದ ಪರಿಸ್ಥಿತಿ, ಬೀಳಲ್ಪಟ್ಟ ಆದಾಮನಿಂದ ಬಂದ ಆದಾಮನ ಸ್ವಭಾವ ಎಲ್ಲೆಲ್ಲಿಯೂ ಕೂಡ ಎದ್ದು ಕಾಣಿಸ್ತದೆ. ಆದಾಮನು ಪಾಪ ಮಾಡಿದ ಕೂಡಲೇ ಆತ ತನ್ನ ಮೇಲೆ ಅಪರಾಧವನ್ನು ತೆಗೆದುಕೊಳ್ಳದೆ ಆತನು ತನ್ನ ಹೆಂಡತಿ ಮೇಲೆ ಅದನ್ನು ಹಾಕ್ತಾನೆ, ದೇವರ ಮೇಲೆ ಅದನ್ನು ಹಾಕ್ತಾನೆ. ಹಾಗೆ ನೋಡ್ತೀವಿ ಆತನ ಮಕ್ಕಳು ಕಾಯಿನ ಹೇಬೇಲ, ಕಾಯಿನ ತನ್ನ ತಮ್ಮನ ಮೇಲೆ ಕೋಪವನ್ನು ತೋರಿಸ್ತಾನೆ, ಸಿಟ್ಟನ್ನು ತೋರಿಸ್ತಾನೆ, ಕಡೆಗೆ ಆತನನ್ನು ಕೊಂದು ಬಿಡ್ತಾನೆ. ಹಾಗೆ ನಾವು ನೋಡ್ತಾ ಹೋಗ್ತೀವಿ, ಕೋಪ ಅದು ಬೆಳೀತಲೇ ಬಂದಿದೆ, ಅಕ್ಷಮಾಪಣೆ ಬೆಳೀತಲೇ ಬಂದಿದೆ. ಸಂಬಂಧಗಳಿಗೆ ಪ್ರತಿ ಕುಟುಂಬಗಳಲ್ಲಿಯೂ ಬೈಬಲ್ನಲ್ಲಿ ಪ್ರಾರಂಭದಿಂದ ಅನೇಕ ಕುಟುಂಬಗಳನ್ನ ನಾವು ನೋಡ್ಲಿಕ್ಕೆ ಸಾಧ್ಯ. ಕಾಯಿನ ಹೇಬೆಲನ ಕುಟುಂಬವಾಗಿರಬಹುದು, ಅದಾದ ನಂತರ ನೋಹನ ಸಮಯದಲ್ಲಿದ್ದ ಕುಟುಂಬಗಳಾಗಿರ್ಬೋದು, ಅದಾದ ನಂತರ ನಾವು ಅಬ್ರಹಾಮನ ಕುಟುಂಬವಾಗಿರ್ಬೋದು, ಈಸಾಕನ ಕುಟುಂಬದಲ್ಲಿ ನಾವು ನೋಡ್ತೇವೆ. ಅಬ್ರಹಾಮನ ಕುಟುಂಬದಲ್ಲಿ ಈಸಾಕನಿಗೂ ಆಗರಳಿಗೂ ಮತ್ತು ಸಾರಳಿಗೂ ಮಧ್ಯದಲ್ಲಿದ್ದಂತಹ ಒಂದು ಹೋರಾಟ, ಅಲ್ಲಿಯೂ ಕೂಡ ಕ್ಷಮಾಪಣೆ. ಅದಾದ ನಂತರ ಅಲ್ಲಿ ನಾವು ನೋಡ್ತೇವೆ, ಅಲ್ಲಿ ಇಸ್ಮಾಯಿಲ್ನ ಸಂತತಿಯಲ್ಲಿ ಇಸ್ಮಾಯಿಲನ ಒಳಗಡೆ ನಾವು ನೋಡ್ತೇವೆ ಆತನಲ್ಲಿ ಒಂದು ಕೋಪ, ಒಂದು ಅಕ್ಷಮಾಪಣೆ. ಅಮೋನಿಯರನ್ನ ನಾವು ನೋಡ್ತೀವಿ, ಮತ್ತು ಅದಾದ ನಂತರ ಫಿಲಿಸ್ಟಿಯರನ್ನ ನಾವು ನೋಡ್ತೀವಿ, ದ್ವೇಷ, ಅಕ್ಷಮಾಪಣೆ. ಸೊ ಅನೇಕ ಬೈಬಲ್ನ ಉದ್ದಕ್ಕೂ ಕೂಡ ಇದನ್ನು ನಾವು ನೋಡ್ತಲೇ ಬರ್ತಿದ್ದೇವೆ. ಹಾಗಿರೋದ್ರಿಂದ ಪ್ರಿಯರೇ, ಹೊಸ ಒಡಂಬಡಿಕೆಯಲ್ಲಿ ನಾವು ತಿರುಗಿ ದೇವರಿಗೆ ಪ್ರಾರಂಭದ ಮನುಷ್ಯರಂತೆ, ಪರಿಪಕ್ವವಾದ ಮನುಷ್ಯರಂತೆ ನಾವು ಬೇಕು. ಆತನು ಸೃಷ್ಟಿ ಮಾಡಿದ ದಿನದಲ್ಲಿ ಆದಾಮನು ಹೇಗಿದ್ನೋ ಆ ರೀತಿಯಲ್ಲಿ ನಾವು ಆತನಿಗೆ ಬೇಕಾಗಿದೆ. ಅದಕ್ಕಾಗಿಯೇ ಆತನು ಇದೇ ಮತ್ತಾಯ ಬರೆದ ಸುವಾರ್ತೆ 5ನೇ ಅಧ್ಯಾಯದ ಕಡೆಯ ಭಾಗದಲ್ಲಿ ಆತನು ಹೇಳ್ತಾನೆ, 48ನೇ ವಚನದಲ್ಲಿ, ಆದ್ದರಿಂದ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಯಾವ ದೋಷವೂ ಇಲ್ಲದವನಾಗಿರುವಂತೆ ನೀವು ದೋಷವಿಲ್ಲದವರಾಗಿರ್ರಿ. ಸೊ ತಂದೆ ದೋಷವಿಲ್ಲದವನಾಗಿರುವಂತೆ ನಾವು ದೋಷವಿಲ್ಲದವರಾಗಿರ್ಬೇಕಂತೆ. ತಂದೆ ಪರಿಶುದ್ಧನಾಗಿರುವಂತೆ ನಾವು ಪರಿಶುದ್ಧರಾಗಿರ್ಬೇಕು. ಅದನ್ನೇ ನಾವು 1 ಪೇತ್ರ 1:16 ಸಹ ನಾವು ನೋಡ್ತೀವಿ. ಅಲ್ಲಿ ಕೂಡ ಪೇತ್ರನು ಈ ರೀತಿಯಲ್ಲಿ ಬರೆದಿರೋದನ್ನು ನಾವು ಕಾಣ್ತೇವೆ. ಅದನ್ನು ತೆಗೆದುಕೊಳ್ಳೋಣ. 1 ಪೇತ್ರ 1ನೇ ಅಧ್ಯಾಯ 16ನೇ ವಚನ. ಅಲ್ಲಿಗೆ ಬರೆಯಲ್ಪಟ್ಟದೆ, ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿರಬೇಕೆಂದು ಬರೆದದೇ ಅಲ್ಲ. ಇಲ್ಲಿ ದೇವರು ಈ ರೀತಿಯಲ್ಲಿ ಹೇಳುವುದನ್ನು ನಾವು ಕಾಣ್ತೀವಿ. ನಾನು ಪರಿಶುದ್ಧನಾಗಿರೋ ಪ್ರಕಾರ ನೀವು ಪರಿಶುದ್ಧರಾಗಿರ್ರಿ. ಆತನಿಗೆ ಏನಂದ್ರೆ ನಾವು ಒಬ್ಬೊಬ್ರು ಕೂಡ ಆತನಂತೆ ಇರ್ಬೇಕಂತ ಹೇಳಿ ಆತನು ಬಯಸುವ ಆತನಾಗಿದ್ದಾನೆ. ಮತ್ತು ರೋಮಪುರದವರು ಬರೆದ ಪತ್ರಿಕೆಯಲ್ಲಿ 8ನೇ ಅಧ್ಯಾಯ 28-29 ವಚನದಲ್ಲಿ ನಾವು ನೋಡ್ತೀವಿ, ಮುಖ್ಯವಾದ ಉದ್ದೇಶ ಏನಂತ ಹೇಳಿದ್ರೆ, ನಾವು ಒಬ್ಬೊಬ್ಬರು ಕೂಡ ನಾವು ಆತನ ಸ್ವರೂಪವುಳ್ಳವರಾಗಿ, ನಾವು ಆತನ ಹೋಲಿಕೆಗೆ ತಕ್ಕಂತೆ ಮಾರ್ಪಡಬೇಕೆಂದು ದೇವರು ಬಯಸುವ ಆತನು. ಹಾಗಿದ್ರೆ ಪ್ರಿಯರೇ, ನಾನು ಹೇಳುವುದಕ್ಕೆ ಇಷ್ಟಪಡುವಂಥ ವಿಚಾರ ಏನಂದ್ರೆ, ನಾವೊಬ್ಬೊಬ್ಬರೂ ಕ್ರಿಸ್ತನಂತೆ ಮಾರ್ಪಡಬೇಕು. ಅದೇ ಆತ್ಮಿಕವಾದ ಉತ್ತುಂಗವಾದ ಬೆಳವಣಿಗೆ. ಆತ್ಮಿಕವಾಗಿ ಬೆಳೀತಾ ಇದೆ. ಎವ್ರಿ ಡೇ, ದಿನಕ್ಕೆ ದಿನ ನಾವು ಕ್ರಿಸ್ತನಂತೆ ಆಗ್ತಾ ಹೋಗ್ಬೇಕಾಗಿದೆ. ನಾವು ಕ್ರಿಸ್ತನಂತೆ ನಮ್ಮ ಗುಣಗಳು ಮಾರ್ಪಡಬೇಕಾಗಿದೆ. ಅದಕ್ಕೆ ತಿರುಗಿ ಪೌಲ ಅಲ್ಲಲ್ಲಿ ಹೇಳೋದನ್ನು ನಾವು ಕಾಣ್ತೇವೆ, ಆತನ ಗುಣಗಳನ್ನ ಧರಿಸಿಕೊಳ್ಳಿರಿ, ಗುಣಗಳನ್ನ ಧರಿಸಿಕೊಳ್ಳ್ರಿ, ಒಳ್ಳೆ ನಡತೆಗಳನ್ನ ಧರಿಸಿಕೊಳ್ಳ್ರಿ. ನೀವು ಬೈಬಲ್ ನೋಡುವಂಥ ವಿಚಾರ, ಕ್ರಿಸ್ತನನ್ನ ಧರಿಸಿಕೊಳ್ಳ್ರಿ, ಆತನ ಗುಣಗಳನ್ನ ಧರಿಸಿಕೊಳ್ಳ್ರಿ, ಆತನ ಸ್ವಭಾವವನ್ನು ಧರಿಸಿಕೊಳ್ಳ್ರಿ ಎಂಬುದಾಗಿ. ಹಾಗಿದ್ರೆ ಪ್ರಿಯರೇ, ಈಗ ನಾವು ಈ ಒಂದು ಅಕ್ಷಮಾಪಣೆ ಅನ್ನುವಂಥ ವಿಚಾರ ನಾವು ತೆಗೆದುಹಾಕಬೇಕಾಗಿದೆ. ಇದು ದೇವರಿಗೆ ಸಂಬಂಧಪಟ್ಟದ್ದಲ್ಲ, ಇದು ಸೈತಾನನಿಂದ ನಮ್ಮೊಳಗೆ ಬಂದದ್ದು. ಇದನ್ನು ನಾವು ತೆಗೆದುಹಾಕಲೇಬೇಕಾಗಿದೆ. ಇದು ನಮ್ಮೊಳಗಡೆ ಇರುವುದಾದರೆ ನಾವು ಬೆಳೆಯುವುದಕ್ಕಾಗೋದಿಲ್ಲ. ಅಕ್ಷಮಾಪಣೆ, ಈ ಬೇರು ಕತ್ತರಿಸಲ್ಪಡಲೇಬೇಕು. ಕೆಲವೊಮ್ಮೆ ನಾವು ಹೇಳ್ತೀವಿ, ನಾನು ಕ್ಷಮಿಸ್ಬಿಡ್ತೀನಿ, ಬಟ್ ನಾನು ಮರೆಯಲ್ಲ. ಫರ್ಗಿವ್ ಬಟ್ ಐ ಡು ನಾಟ್ ಫರ್ಗೆಟ್. ತುಂಬ ಸಲ ನಾವು ಹೇಳಿದ್ವಿ. ಅದಾದ ನಂತರ ನಾವು ಹೇಳ್ತೀವಿ, ಅವರಿಂದ ಎಷ್ಟು ನೋವಾಯಿತು, ಇದು ಅವ್ರಿಗೆ ನಾನು ಹೇಳೋಕ್ಕಾಗತ್ತಾ? ನಾನು ಮಾತ್ರ ಹೇಳಲ್ಲ, ನನಗೆ ಎಷ್ಟು ನೋವಾಗಿದೆ ಅಂತ ಹೇಳ್ತೀವಿ ಕೆಲವೊಮ್ಮೆ. ಮತ್ತೇನು ಕೆಲವು ಸಮಯದಲ್ಲಿ ನಾವು ಹೇಳ್ತೀವಿ, ನಾನು ಮಾತ್ರ ಅವ್ರ ಗುಂಪಿಗೆ ಸೇರಲ್ಲ, ನಾನು ಸಪ್ರೇಟಾಗಿ ಇದ್ಬಿಡ್ತೀನಿ, ಸಹವಾಸ ಬೇಡ ನನಗೆ ಅಂತ ನಾವು ಹೇಳ್ಬಿಡ್ತೀವಿ. ಅಕ್ಷಮಾಪಣೆ. ಕೆಲವೊಮ್ಮೆ ಹೇಳ್ತಾರೆ, ಕೆಲವರು ಹೇಳೋವಂಥದ್ದು ನಾನು ಕೇಳಿದ್ದೀನಿ, ನಾನು
ನನ್ನ ಇದನ್ನು ಬಿಟ್ಟು ನಾನು ಅವ್ರ ಹತ್ರ ಹೋಗಿ ಮಾತಾಡ್ಬೇಕಾ? ನಾನು ಅವ್ರ ಬಾಗಿಲು ತುಳಿಯಲ್ಲ, ನಾನು ಸತ್ರು ಅವ್ರ ಮನೆ ಬಾಗಿಲು ತುಳಿಯಲ್ಲ ಎಂಬುದಾಗಿ ನಾವು ಹೇಳ್ತೀವಿ. ಸೊ ಈ ರೀತಿಯಲ್ಲಿ ಅನೇಕ ವಿಚಾರಗಳನ್ನ ನಮ್ಮ ಬಾಯಲ್ಲಿ ಹೇಳೋದುಂಟು. ಅಕ್ಷಮಾಪಣೆಯಿಂದ ಬರುವ ಅನೇಕ ಮಾತುಗಳು ಈ ದಿವಸ ಬರ್ತಿದೆ, ಲೋಕದಲ್ಲಿ ಬರ್ತಿದೆ, ಅದರಲ್ಲಿ ಯಾವುದೇ ರೀತಿಯಾದಂತಹ ಸಂದೇಹ ಇಲ್ಲ. ಆದರೆ ದುಃಖಕರವಾದ ವಿಚಾರ ಏನಂತ ಹೇಳಿದ್ರೆ, ಸಭೆಯೊಳಗಡೆ ದೇವರ ನಾಮವನ್ನು ಧರಿಸಿರುವ ಜನರು ಏನಾಗ್ತಿದ್ದಾರೆ ಅಂತ ಹೇಳಿದ್ರೆ, ಈ ದಿವಸ ಅಕ್ಷಮಾಪಣೆಯಲ್ಲಿ ಇರುವುದನ್ನು ನಾವು ಕಾಣ್ತಾ ಇದ್ದೇವೆ. ಅಕ್ಷಮಾಪಣೆ, ಇದು ನಮ್ಮ ಆತ್ಮಿಕ ಬೆಳವಣಿಗೆನ ಕೆಡಿಸಿ ಬಿಡ್ತದೆ. ಸೊ ನಾವು ಕ್ರಿಸ್ತನಂತೆ ಮಾರ್ಪಡಬೇಕಾಗಿದೆ. ಕ್ರಿಸ್ತನು ಶಿಲುಬೆಯ ಮೇಲೆ ನಮ್ಮೆಲ್ಲರನ್ನು ಕ್ಷಮಿಸಿದ್ದಾನೆ, ಯಾವುದೇ ನಿಬಂಧನೆ ಇಲ್ಲದೆ, ಯಾವುದೇ ರೀತಿಯಾದಂತಹ ನಿಬಂಧನೆ ಇಲ್ಲದೆ ಆತ ನಮ್ಮನ್ನು ಕ್ಷಮಿಸಿದ್ದಾನೆ. ಕರ್ತನು ಶಿಲುಬೆಯಲ್ಲಿ ಆತ ಒಂದು ಮಾತನ್ನ ಹೇಳ್ತಾನೆ, ಅವರು ಏನ್ ಮಾಡ್ತಾ ಇದ್ದಾರೋ ಸ್ವಾಮಿ, ಅವರ ಅರಿಯರು, ಅವ್ರನ್ನ ಕ್ಷಮಿಸು. ಯಾವುದೇ ರೀತಿಯಾದ ನಿಬಂಧನೆ ಇಲ್ಲ. ಅವ್ರು ಏನ್ ಮಾಡ್ತಾ ಇದ್ದಾರೋ, ಯಾರು ಯೇಸು ಕ್ರಿಸ್ತನನ್ನು ಶಿಲುಬೆಯಲ್ಲಿ ಜಡಿದ್ರೋ, ಯಾರು ಯೇಸು ಕ್ರಿಸ್ತನಿಗೆ ಮುಳ್ಳಿನ ಬಳ್ಳಿನ ಹಾಕಿ ಆ ಒಂದು ಬೆತ್ತದಿಂದ ಅದನ್ನು ಹೊಡೆದ್ರು, ಆತನಿಗೆ ಕೊರಡೆ ಏಟನ್ನು ಹೊಡೆದ್ರು, ಮೊಳೆಗಳನ್ನ ಹೊಡೆದ್ರು, ಶಿಲುಬೆಯಲ್ಲಿ ಏರಿಸಿದ್ರು, ಹಾಸ್ಯ ಮಾಡಿದ್ರು, ಆ ಜನಗಳನ್ನೇ ಯಾರು ಆತನ ಪಕ್ಕಗೆ ತಿವಿಲಿಕ್ಕಿದ್ದಾರೋ ಆ ಜನಗಳನ್ನೇ ಯೇಸು ನೋಡಿ ಹೇಳ್ತಿದ್ದಾರೆ, ಅವರೇನು ಮಾಡ್ತಾ ಇದ್ದಾರೋ ಅವರು ಅರಿಯರು ಸ್ವಾಮಿ, ಅವ್ರನ್ನ ಕ್ಷಮಿಸು. ಯೇಸುವಿಗೆ ಹೇಗೆ ಸಾಧ್ಯವಾಯಿತು ಈ ರೀತಿಯಲ್ಲಿ ಕ್ಷಮಿಸ್ಲಿಕ್ಕೆ? ಇದೇನೇ ನಾವು ನೋಡಬೇಕಾದ ಒಂದು ಬೆಳವಣಿಗೆ. ನಾವು ಯಾರಿಗೋ ನಮ್ಮನ್ನು ಹೋಲಿಕೆ ಮಾಡ್ಕೊಂಡು ನೋಡ್ಕೋಬಾರ್ದು. ನಾನು ಅವರಂತೆ ಇಲ್ಲ, ಇವರಂತೆ ಇಲ್ಲ, ಅವ್ರಿಗಿಂತ ಬೆಳೆದಿದ್ದೇನೆ, ಇಲ್ಲ ಪ್ರಿಯರೇ. ನಾವು ಯಾವಾಗಲೂ ನಮ್ಮ ಬೆಳವಣಿಗೆನ ಕ್ರಿಸ್ತನೊಂದಿಗೆ ನೋಡಬೇಕಾಗಿದೆ. ನಾವು ಕ್ರಿಸ್ತನಂತೆ ಇದ್ದೇವೋ, ಅದುವೇ ನಮ್ಮ ಮೆಷರ್ಮೆಂಟ್, ಅದುವೇ ನಮಗಿರ್ತಕ್ಕಂಥ ಅಳತೆಗೋಲು. ಕ್ರಿಸ್ತನೇ ನಮಗಿರ್ತಕ್ಕಂಥ ಅಳತೆಗೋಲು. ನಮ್ಮ ಆತ್ಮಿಕ ಬೆಳವಣಿಗೆನ ನಾವು ಕ್ರಿಸ್ತನೊಂದಿಗೆ ಹೋಲಿಕೆ ಮಾಡಬೇಕಾಗಿದೆ. ಅವರ ಕ್ರಿಸ್ತನಂತೆ ಆಗಲಿಲ್ವಲ್ಲ, ಕ್ರಿಸ್ತನ ಸ್ವಭಾವ ನನ್ನಲ್ಲಿ ಬರಲಿಲ್ವಲ್ಲ. ಅದನ್ನೇ ಬೈಬಲ್ ಹೇಳ್ತದೆ ಫಿಲಿಪಿಯರಿಗೆ ಬರೆದ ಪತ್ರಿಕೆಯಲ್ಲಿ 2ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ, ಕ್ರಿಸ್ತನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿಯೂ ಇರಲಿ. ಹಾಗಿದ್ರೆ ನಮಗೆ ಗುರಿ ಯೇಸು ಕ್ರಿಸ್ತನೇ. ಯೇಸು ಕ್ರಿಸ್ತನಂತ ಆಗುವುದೇ, ಆತನ ಸ್ವಭಾವವನ್ನು ಧರಿಸಿಕೊಳ್ಳುವುದೇ, ಆತನ ಸಾರೂಪ್ಯಕ್ಕೆ ನಾವು ತಿರುಗಿಕೊಳ್ಳುವುದೇ, ಆತನ ಹೋಲಿಕೆ ಅಂತ ನಾವು ಮಾರ್ಪಡುವುದೇ ದೊಡ್ಡ ಗುರಿಯಾಗಿದೆ ಪ್ರಿಯರೇ. ಹಾಗಿರೋದ್ರಿಂದ ನಾವು ಕ್ಷಮಾಪಣೆ ಕುರಿತಾಗಿ ಕಲಿತುಕೊಳ್ಳಲೇಬೇಕು. ಈಗ ತಾನೇ ನಾವು ಓದಿದಾಗೆ ಮತ್ತಾಯ ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ 48ನೇ ವಚನ ಓದಿದ್ದೇವೆ. ಆದುದರಿಂದ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಯಾವ ದೋಷವೂ ಇಲ್ಲದವನಾಗಿರುವಂತೆ ನೀವು ದೋಷವಿಲ್ಲದವರಾಗಿರಿ. ತಂದೆಯಾದ ದೇವರನ್ನ ಯಾರೊಬ್ಬರು ಕೂಡ ನೀನು ದೋಷಿ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಅದೇ ಮೇಲ್ಗಡೆ ವಾಕ್ಯಗಳು ಈ ರೀತಿಯಲ್ಲಿ ಹೇಳ್ತಾರೆ. 45ನೇ ವಚನದಲ್ಲಿ ನಾವು ನೋಡ್ತೀವಿ, ಹೀಗೆ ಮಾಡಿದರೆ 45ನೇ ವಚನದ 2ನೇ ಭಾಗ, ಆತನು ಕೆಟ್ಟವರ ಮೇಲೆಯೂ ಒಳ್ಳೆಯವರ ಮೇಲೆಯೂ ತನ್ನ ಸೂರ್ಯನು ಮೂಡುವಂತೆ ಮಾಡುತ್ತಾನೆ, ನೀತಿವಂತರ ಮೇಲೆಯೂ ಅನೀತಿವಂತರ ಮೇಲೆಯೂ ಮಳೆ ಸುರಿಸುತ್ತಾನೆ. ತಂದೆ ದೇವರನ್ನ ಯಾರೊಬ್ರು ಕೂಡ ನೀನು ದೋಷಿ, ದೇವರೇ ನೀನು ಸರಿ ಇಲ್ಲಪ್ಪ, ನನಗೆ ನೀನು ಮೋಸ ಮಾಡಿಬಿಟ್ಟೆ ಅಂತ ಹೇಳಕ್ಕೆ ಆಗೋದೇ ಇಲ್ಲ. ಯಾಕಂದ್ರೆ ಆತನ ನೀತಿವಂತರ ಮೇಲೆಯೂ ಅನೀತಿವಂತರ ಮೇಲೆಯೂ ಎಲ್ಲರ ಮೇಲೆಯೂ ಆತನು ಮಳೆಯನ್ನು ಸುರಿಸುವ ಆತನಾಗಿದ್ದಾನೆ. ಎಲ್ಲರ ಮೇಲೆಯೂ ಆತನು ಸೂರ್ಯನು ಮೂಡುವಂತೆ ಮಾಡ್ತಿದ್ದಾನೆ. ವೆರಿ ಇಂಪಾರ್ಟೆಂಟ್ ಎಸೆನ್ಷಿಯಲ್ ಥಿಂಗ್ಸ್, ನಮ್ಮ ಜೀವಿತಕ್ಕೆ ಬೇಕಾಗಿರೋ ಅತಿ ಮುಖ್ಯವಾದ ವಿಚಾರ ಬೆಳಕು, ನೀರು ಅಥವಾ ಗಾಳಿ, ಇದನ್ನ ಆತ ನಮಗೆಲ್ಲರಿಗೂ ಕೊಡ್ತಿದ್ದಾನೆ. ಯಾವ ಭೇದವಿಲ್ಲದೆ, ಯಾವ ವ್ಯತ್ಯಾಸವಿಲ್ಲದೆ. ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನದಲ್ಲಿ ನಾವು ನೋಡ್ತೇವೆ, ದೇವರು ಲೋಕದ ಮೇಲೆ ಪ್ರೀತಿ ಇಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಲೋಕದ ಮೇಲೆ ಪ್ರೀತಿಯನ್ನು ಇಟ್ಟನು, ಕ್ರೈಸ್ತರ ಮೇಲೆ ಅಲ್ಲ, ಯಹೂದ್ಯರ ಮೇಲೆ ಅಲ್ಲ, ನೀತಿವಂತರ ಮೇಲೆ ಅಲ್ಲ, ಒಳ್ಳೆಯವರ ಮೇಲೆ ಅಂತನೂ ಬರೀಲಿಲ್ಲ, ಶ್ರೀಮಂತರ ಮೇಲೆಯೂ ಅಂತ ಇವು ಬರೆಯಲಿಲ್ಲ. ಆತನು ಲೋಕವನ್ನ ಪ್ರೀತಿಸಿದ್ದಾನೆ. ಲೋಕ ಅಂತ ಹೇಳುವುದಾದ್ರೆ ಲೋಕದಲ್ಲಿ ಅನೇಕ ರೀತಿಯಾದ ಜನರಿದ್ದಾರೆ. ಕೊಲೆಗಾರರಿದ್ದಾರೆ, ದರೋಡೆಗೋರರಿದ್ದಾರೆ, ಮೋಸಗಾರರಿದ್ದಾರೆ, ದ್ರೋಹಿಗಳಿದ್ದಾರೆ, ಕೃತಜ್ಞತೆಯನ್ನು ನೆನೆಸದವರಿದ್ದಾರೆ, ಅತ್ಯಾಚಾರಿಗಳಿದ್ದಾರೆ, ಕಳ್ಳರಿದ್ದಾರೆ, ಕೊಲೆಗಾರರಿದ್ದಾರೆ, ವಂಚಕರುಗಳಿದ್ದಾರೆ, ಎಲ್ಲ ರೀತಿಯಾದ ಜನಗಳು, ದೇವರನ್ನ ದ್ವೇಷಿಸುವ ಜನಗಳಿದ್ದಾರೆ. ಎಲ್ಲರಿಗೂ ಕೂಡ ಏಕ ರೀತಿಯಲ್ಲಿ ಪ್ರೀತಿಸುವ ದೇವರು, ಎಲ್ಲರನ್ನೂ ಪ್ರೀತಿಸುವ ದೇವರು, ಯಾವುದೇ ವ್ಯತ್ಯಾಸವಿಲ್ಲದೆ ಪ್ರೀತಿಸುವ ದೇವರು ಆತನಾಗಿದ್ದಾನೆ. ಅದಕ್ಕೆ ಆತನಂತೆ ನಾವು ದೋಷವಿಲ್ಲದವರಾಗಿರ್ಬೇಕಂತೆ.
ಹಾಗಿದ್ರೆ ನಾವು ಕ್ಷಮಿಸಲೇಬೇಕಾಗಿದೆ ಪ್ರಿಯರೇ, ನಾವು ಕ್ಷಮಿಸಲೇಬೇಕಾಗಿದೆ. ಯಾಕೆ ನಾವು ಕ್ಷಮಿಸಲೇಬೇಕಂತ ಹೇಳಿದ್ರೆ, ಮುಖ್ಯವಾಗಿ ನಾನು ಹೇಳ್ತೇನೆ, ಮೊದಲನೇದಾಗಿ ನಮ್ಮ ದೇವರು ಆ ಸ್ವಭಾವವುಳ್ಳವನಾಗಿದ್ದಾನೆ. ನಾವು ಆತನ ಸ್ವಭಾವವನ್ನು ಧರಿಸ್ಕೊಳ್ಬೇಕಾಗಿದೆ. ಅದಕ್ಕೆ ನಾವು ಕ್ಷಮಿಸಬೇಕು. ನಾವು ಕ್ರಿಸ್ತನಂತೆ ಮಾರ್ಪಡಬೇಕಾಗಿದೆ, ಅದಕ್ಕೆ ನಾವು ಕ್ಷಮಿಸಬೇಕು. ಮೊದಲನೇ ವಿಷಯ. ನಾವು ಯಾಕೆ ಕ್ಷಮಿಸಬೇಕು? ಒಂದೇ ಕಾರಣ, ನಾವು ಆತನ ಸ್ವಾರೂಪ್ಯವುಳ್ಳವರಾಗಿ ಮಾರ್ಪಡಬೇಕಾಗಿದೆ. ನಾವು ಆತನ ಗುಣಶಕ್ತಿ ಉಳ್ಳವರಾಗಿ ನಾವು ಮಾರ್ಪಡಬೇಕಾಗಿದೆ. ಈ ಲೋಕಕ್ಕೆ ಸಾಧಾರಣವಾದ ಮನುಷ್ಯ ಬೇಕಾಗಿಲ್ಲ, ಈ ಲೋಕಕ್ಕೆ ಕ್ಷಮಿಸುವ ಯೇಸು ಬೇಕಾಗಿದ್ದಾರೆ. ಕ್ಷಮಿಸುವ ಯೇಸು, ಕನಿಕರ ತೋರಿಸುವ ಯೇಸು, ದಯೆ ತೋರಿಸುವ ಯೇಸು, ಮನಮರುಗುವ ಯೇಸು ಈ ಲೋಕಕ್ಕೆ ಬೇಕಾಗಿದ್ದಾರೆ. ದ್ವೇಷ, ಅಕ್ಷಮಾಪಣೆಯಿಂದ ತುಂಬಿರುವಂತಹ ಮನುಷ್ಯ, ಸಾಧಾರಣವಾದ ಮನುಷ್ಯ, ಸಹೋದರಿ ಈ ಲೋಕಕ್ಕೆ ಬೇಕಾಗಿಲ್ಲ. ಇವತ್ತು ನಾವು ಕ್ಷಮಿಸಿದ್ದಿದ್ರೆ ಇವತ್ತು ಎಷ್ಟೋ ಜನ ಸಭೆಯಲ್ಲಿ ಇರ್ತಿದ್ರು. ಏಸು ನಮ್ಮನ್ನ ಕ್ಷಮಿಸಿದ್ರಿಂದ ಇವತ್ತು ನಾವು ಒಂದು ಸಭೆ ಒಳಗಡೆ ಇದ್ದೇವೆ, ಇಲ್ಲಿದ್ದೇವೆ. ನಾವಿಲ್ಲಿದ್ದೇವೆ ಏಸು ಕ್ಷಮಿಸಿದ್ರಿಂದ. ನಾವು ಕ್ಷಮಿಸದೇ ಇರೋದ್ರಿಂದ ಇನ್ನು ಹೊರಗಡೆ ಕೆಲವರು ಇದ್ದಾರೆ. ನಾವು ಹೊರಗಡೆ ಇರುವಂತ ಆ ಜನರನ್ನ ಕ್ಷಮಿಸಿದಿದ್ರೆ ಅವರು ಕೂಡ ನಮ್ಮೊಂದಿಗೆ ಒಳಗೆ ಇರ್ತಿದ್ರು. ತಪ್ಪಿ ಹೋದ ಮಗನ ಕಥೆಯಲ್ಲಿ ಕೂಡ ನಾವು ನೋಡ್ತೇವೆ. ಲೂಕ ಬರೆದ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ಅಲ್ಲಿ ಪೋಲಿ ಹೋದಂತ ಆ ತಮ್ಮನು ಅಪ್ಪನ ಬಳಿಗೆ ಬಂದಿದ್ದಾನೆ, ಮನೆಗೆ ಬಂದಿದ್ದಾನೆ. ಆದರೆ ಆ ತಮ್ಮನ ಕುರಿತಾಗಿ ಈ ಅಣ್ಣನಿಗೆ ಯಾವುದೇ ರೀತಿಯಾದ ಚಿಂತೆ ಇಲ್ಲ. ಆತನ ಮೇಲೆ ಕೋಪ, ಆತನ ಮೇಲೆ ಅಕ್ಷಮಾಪಣೆ, ಎಲ್ಲವನ್ನ ತೆಗೆದುಕೊಂಡು ಹೋದ, ಎಲ್ಲವನ್ನ ಸೂರೆ ಮಾಡಿಬಿಟ್ಟಿದ್ದಾನೆ. ಆತನ ಮೇಲೆ ಅಕ್ಷಮಾಪಣೆ. ಬೇರೆ ಹಾಗಿದ್ರೆ ಈಗ ನಾವು ಉಜ್ಜೀವನಕ್ಕೆ ಒಂದು ತಡೆ ಏನಂತ ಹೇಳಿದ್ರೆ ನಮ್ಮಲ್ಲಿರ್ತಕ್ಕಂಥ ಅಕ್ಷಮಾಪಣೆ. ನಾವು ಎಷ್ಟು ಬಾರಿ ಕೂಡ ಬೇಕಾದ್ರೆ ಪ್ರಾರ್ಥಿಸ್ಬೋದು. ಪರಲೋಕದಲ್ಲಿರ್ತಕ್ಕಂಥ ನನ್ನ ತಂದೆಯೇ, ನಿನ್ನ ನಾಮ ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯ ಬರಲಿ, ನಿನ್ನ ಚಿತ್ತ ಪರಲೋಕದಲ್ಲಿ ನೆರವೇರೋ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ ಅಂತ ಹೇಳಿ ನಾವೆಷ್ಟು ಪ್ರಾರ್ಥಿಸಿದ್ರು. ನಿನ್ನ ರಾಜ್ಯ ಬರಲಿ, ನಿನ್ನ ರಾಜ್ಯ ಬರಲಿ ಅಂತ ನಾವೆಷ್ಟು ಪ್ರಾರ್ಥಿಸಿದ್ರು ಪ್ರಯೋಜನವಿಲ್ಲ. ನಾವು ಆ ಮನೆಗೆ ಬರದಿದ್ದರೆ, ನಾವು ಆ ಕ್ಷಮಿಸದೇ ಇರ್ತಕ್ಕಂಥ ವ್ಯಕ್ತಿಯ ಬಳಿಗೆ ನಾವು ಬರದಿದ್ದರೆ, ನಾವಲ್ಲಿಗೆ ಹೋಗದಿದ್ದರೆ, ನಾವು ತಗ್ಗಿಸಿಕೊಳ್ಳದಿದ್ದರೆ ರಾಜ್ಯ ಬರುವುದಿಲ್ಲ ಪ್ರಿಯರೇ. ರಾಜ್ಯ ನಮ್ಮೊಳಗೆ ಬಂತು, ಕಾರಣ ಆತ ನನ್ನನ್ನು ಕ್ಷಮಿಸಿದ್ದಾನೆ, ಅದಕ್ಕೆ ಬಂತು. ಹಾಗೆ ದೇವರ ರಾಜ್ಯ ಆತನೊಳಗಡೆ ಬರ್ಬೇಕಂದ್ರೆ ನಾವು ಆತನನ್ನು ಕ್ಷಮಿಸಬೇಕಾಗಿದೆ, ಆಕೆಯನ್ನು ಕ್ಷಮಿಸಬೇಕಾಗಿದೆ, ಅವ್ರನ್ನ ನಾವು ಕ್ಷಮಿಸಿ ಕರ್ತನ ಕಡೆಗೆ ನಡೆಸಬೇಕಾಗಿದೆ. ಇದು ಅತಿ ಮುಖ್ಯವಾದಂತಹ ಒಂದು ವಿಚಾರವಾಗಿದೆ. ಸೊ ಹಾಗಿರೋದ್ರಿಂದ ನಾವು ಕ್ಷಮಿಸುವುದಕ್ಕೆ ನಮ್ಮನ್ನ ಒಪ್ಪಿಸಿಕೊಡೋಣ. ಇದಕ್ಕಾಗಿ ನಾವು ಆರಿಸಲ್ಪಟ್ಟವರು ಅಂತ ಹೇಳಿ ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದ 3ನೇ ವಚನದಲ್ಲಿ ನಾವು ನೋಡ್ತೇವೆ. 1ನೇ ಅಧ್ಯಾಯದ 4ನೇ ವಚನ ಹೀಗೆ ಹೇಳ್ತದೆ, ಹೇಗೆಂದ್ರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗದುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು. ಪ್ರೀತಿಯಲ್ಲಿ ನಡೆದು ನಾವು ಪ್ರೀತಿಯಲ್ಲಿ ನಡೆಯಬೇಕಾಗಿದೆ. ಇದೇ ಉದ್ದೇಶ, ಇದಕ್ಕಾಗಿಯೇ ನಾವು ಆರಿಸಲ್ಪಟ್ಟಿದ್ದೇವೆ. ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ 16ನೇ ವಚನ ಹೇಳ್ತದೆ, ನೀವು ನನ್ನನ್ನು ಆರಿಸಿ ತೆಗೆದುಕೊಳ್ಳಿಲ್ಲ, ನಾನೇ ನಿಮ್ಮನ್ನು ಆರಿಸಿ ತೆಗೆದುಕೊಂಡೆನು. ನೀವು ಹೊರಟು ಹೋಗಿ ಫಲ ಕೊಡುವವರಾಗಬೇಕಂತಲೂ ಆ ಫಲವು ನಿಲ್ಲುವಂಥದ್ದು ಹಾಕಬೇಕಂತಲೂ ನಾನು ನಿಮ್ಮನ್ನು ಆರಿಸಿಕೊಂಡಿದ್ದೇನೆ. ಕರ್ತನಿಗೆ ನಿಲ್ಲುವ ಫಲವನ್ನು ಕೊಡಬೇಕಂತೆ. ನಾವು ನಮ್ಮನ್ನು ಆರಿಸಿಕೊಂಡದೇ ಫಲ ಕೊಡುವುದಕ್ಕಾಗಿ ಅಂತೆ. ಆ ಫಲಗಳಲ್ಲಿ ನಾವು ನೋಡೋದಾದ್ರೆ ಮೊದಲನೇದಾಗಿ ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ ನಾವು ಅದನ್ನು ನೋಡ್ತೇವೆ. ಐ ಥಿಂಕ್ 5ನೇ ಅಧ್ಯಾಯ 22ನೇ ವಚನ ಅಂತ ಅನ್ನಿಸ್ತದೆ. ನಾವು ಅದನ್ನು ತೆಗೆದುಕೊಳ್ಳೋಣ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 22ನೇ ವಚನ. ದೇವರಾತ್ಮನ ಉಂಟಾಗುವ ಫಲವೇನೆಂದರೆ ಪ್ರೀತಿ, ಮೊದಲನೇದಾಗಿಯೇ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಕ್ಷಮೆದಮೆ, ಇಂಥವುಗಳೇ. ಹಾಗಿದ್ರೆ ಪ್ರೇರೆ, ನಾವು ಕ್ಷಮಿಸಬೇಕೆಂದು ಕರ್ತನು ಬಯಸುವ ಆತನಾಗಿದ್ದಾನಲ್ಲ, ನಾವು ಕ್ಷಮಿಸಬೇಕೆಂದು ಆತನು ಬಯಸುವವನಾಗಿದ್ದಾನೆ. ನಮ್ಮ ಶರೀರ ಭಾವವನ್ನು ತೆಗೆದು ಬಿಟ್ಟು ನಾವು ಆತ್ಮನ ಭಾವವನ್ನು ಧರಿಸಿಕೊಳ್ಬೇಕು. ಶರೀರ ಭಾವದ ಕರ್ಮಗಳು ಪ್ರಸಿದ್ಧವಾಗಿದೆ. ಅದು ಯಾವ್ದು ಅಂತ ಹೇಳಿದ್ರೆ ಅಲ್ಲಿ 19ನೇ ವಚನದಿಂದ ನಾವು ನೋಡ್ತೀವಿ. ಅಲ್ಲಿ ಜಾರತ್ವ, ಬಂಡುತನ, ನಾಚಿಕೆಗೇಡಿತನ, ವಿಗ್ರಹಾರಾಧನೆ, ಮಾಟ, ಹಗೆತನ, ಜಗಳ, ಓಟೆಕಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮತ್ಸರ, ಕುಡಿಕತನ, ದ್ವಂದ್ವತನ, ಇಂಥವುಗಳೇ. ನೋಡ್ರಿ, ಹೊಟ್ಟೆಕಿಚ್ಚಿದೆ, ಸಿಟ್ಟು ಇದೆ, ಜಗಳ ಇದೆ, ಹಗೆತನ, ಇದೆಲ್ಲ ಅದೇ ಕ್ಯಾಟಗರಿ.
ಹಾಗಿದ್ರೆ ನಾವು ಕ್ಷಮಿಸಬೇಕಾಗಿ, ಯಾರ ಮೇಲೆ ನಮಗಾಗೈತಾನೆ, ಯಾರ ಜೊತೆ ನಾವಾಗ ಜಗಳ ಮಾಡ್ಕೊಂಡಿದ್ದೀವಿ, ಯಾರ ಜೊತೆ ನಾವು ಹೊಟ್ಟೆ ಕಿಚ್ಚು ಸಿಟ್ಟುಳ್ಳವರಾಗಿದ್ದೆವು, ಅವರೆಲ್ಲರನ್ನೂ ಕ್ಷಮಿಸಬೇಕೆಂದು ಕರ್ತನು ಬಯಸುವಾತನಾಗಿದ್ದಾನೆ. ನಾ ಕ್ಷಮಿಸದ ಹೊರತು ದೇವರು ಕ್ಷಮಿಸುವುದಿಲ್ಲ. ನಾ ಕ್ಷಮಿಸದ ಹೊರತು ದೇವರು ನನ್ನನ್ನು ಕ್ಷಮಿಸೋದಿಲ್ಲ. ನಾವು ಕ್ಷಮಿಸಿ ಅವ್ರಿಗೆ ಸುವಾರ್ತೆ ಹೇಳದ ಹೊರತು ಅವರು ಕೂಡ ದೇವರ ರಾಜ್ಯಕ್ಕೆ ಬರೋದಿಲ್ಲ. ಶತ್ರು ನಮ್ಮನ್ನು ಹಾಗೇ ಬಂಧಿಸಿ ಇಟ್ಟಿದ್ದಾನೆ. ಈ ರೀತಿಯಾಗಿ ನಾವು ದೇವರ ರಾಜ್ಯ ಬೆಳೆಯದ ಹಾಗೆ ತಡೆಯಾಗಿ ಬಿಟ್ಟಿದೆ. ಇವತ್ತು ಆತ್ಮಿಕವಾಗಿ ಬೆಳೆಯದೇ ಇರೋದಕ್ಕೆ ಕಾರಣ ಇದುವೇ. ಅನೇಕ ದೇವ ಜನರಿಗೆ ದಿವಸ ಪ್ರಾರ್ಥಿಸ್ಲಿಕ್ಕೆ ಆಗ್ತಿಲ್ಲ, ದೇವರ ಜೊತೆನಲ್ಲಿ ಸಹವಾಸದಲ್ಲಿ ಇರ್ಲಿಕ್ಕಾಗ್ತಿಲ್ಲ, ದೇವರ ಸ್ವರ ಕೇಳಲಿಕ್ಕಾಗ್ತಿಲ್ಲ. ಇದಕ್ಕೆ ಮುಖ್ಯವಾದ ಕಾರಣವೇ ಅಕ್ಷಮಾಪಣೆ ಪ್ರಿಯರೇ. ನೀವು ಕ್ಷಮಿಸದೆ ಹೋದರೆ ದೇವರ ವಾಕ್ಯ ಹೇಳ್ತದೆ, ನಿನ್ನ ಕಾಣಿಕೆಯನ್ನು ನಾನು ಸ್ವೀಕರಿಸುವುದೇ ಇಲ್ಲ ಎಂಬುದಾಗಿ. ನಾವು ಕ್ಷಮಿಸದೆ ಹೋದ್ರೆ ಏನೆಲ್ಲ ಆಗುತ್ತಂತೆ ಅದನ್ನ ನಾವು ನೋಡೋಣ. ಕ್ಷಮಿಸದೆ ಹೋದ್ರೆ ಮತ್ತಾಯ ಬರೆದ ಸುವಾರ್ತೆ 5ನೇ ಅಧ್ಯಾಯ 23ನೇ ವಚನದಲ್ಲಿ ನಾವು ನೋಡ್ತೀವಿ, ಆದ ಕಾರಣ ನೀನು ನಿನ್ನ ಕಾಣಿಕೆಯನ್ನು ಯಜ್ಞವೇದಿಯ ಹತ್ತಿರಕ್ಕೆ ತಂದಾಗ ನಿನ್ನ ಸಹೋದರನ ಮನಸ್ಸಲ್ಲಿ ನಿನ್ನ ಮೇಲೆ ಏನೋ ವಿರೋಧವಿದೆ ಎಂಬುದು ನಿನ್ನ ನೆನಪಿಗೆ ಬಂದರೆ ನಿನ್ನ ಕಾಣಿಕೆಯನ್ನು ಆ ಯಜ್ಞವೇದಿಯ ಮುಂದೆ ಬಿಟ್ಟು ಹೋಗಿ ಮೊದಲು ನಿನ್ನ ಸಹೋದರನ ಸಂಗಡ ಒಂದಾಗೋ, ಆಮೇಲೆ ಬಂದು ನಿನ್ನ ಕಾಣಿಕೆಯನ್ನು ಕೊಡು, ಆಗ ನಾನು ಸ್ವೀಕರಿಸ್ತೀನಿ ಅಂತಾರೆ. ಹಾಗಿದ್ರೆ ದೇವರು ನಮ್ಮ ಕಾಣಿಕೆಯನ್ನು ಸ್ವೀಕರಿಸಬೇಕನ್ನುವುದಾದ್ರೆ ನಾವು ಕ್ಷಮಿಸಲೇಬೇಕು. ನಮ್ಮ ಹೃದಯ ಸರಿಯಾಗಿರಲೇಬೇಕು. ನಮ್ಮ ಹೃದಯವನ್ನು ನೋಡುವ ದೇವರು ಪ್ರತಿಫಲವನ್ನು ಕೊಡುವವನಾಗಿದ್ದಾನೆ. ನಮ್ಮ ಹೃದಯದಲ್ಲಿ ಅಕ್ಷಮಾಪಣೆ ಇದೆಯೋ, ನಮ್ಮ ಕುರಿತಾಗಿ ಮತ್ತೊಬ್ಬರ ಹೃದಯದಲ್ಲಿ ಅಕ್ಷಮಾಪಣೆ ಅದೆಯೋ, ನಾವು ಸರಿಪಡಿಸಿಕೊಳ್ಬೇಕೆಂದು ಕರ್ತನು ಬಯಸುವಾತನಾಗಿದ್ದಾನೆ. ಹಾಗಿದ್ರೆ ನಾವು ಸರಿಪಡಿಸಿಕೊಳ್ಬೇಕು. ನಾವು ಕ್ಷಮಿಸ್ಲಿಕ್ಕಾಗ್ತಿಲ್ಲ, ಇದಕ್ಕೆ ಅನೇಕ ಕಾರಣಗಳಿದೆ. ಇದನ್ನು ಬಿಟರ್ ರೂಟ್ ಜಡ್ಜ್ಮೆಂಟ್ ಅಂತ ಹೇಳ್ತಾರೆ. ನಮ್ಮೊಳಗಡೆ ನಾನು ಕ್ಷಮಿಸ್ಲಿಕ್ಕಾಗ್ತಿಲ್ಲ, ಕಾರಣ ನನ್ನ ಜೀವನದಲ್ಲಿ ಯಾರೋ ಒಬ್ಬರು ನನ್ನನ್ನು ಕ್ಷಮಿಸಲಿಲ್ಲ. ನಾನು ಚಿಕ್ಕವನಾಗಿದ್ದಾಗ ನನ್ನ ತಂದೆಯಿಂದ ನನಗೆ ನೋವಾಯಿತು. ನಾನು ಚಿಕ್ಕವನಾಗಿದ್ದಾಗ ನಾನು ಒಬ್ಬ ಆಟೋ ಡ್ರೈವರಿಂದ ನಾನು ವಂಚಿಸಲ್ಪಟ್ಟೆ. ಅದಕ್ಕೆ ಯಾವಾಗಲೂ ಹೇಳ್ತೀವಿ, ಆಟೋ ಡ್ರೈವರ್ಸೇ ಸರಿ ಇಲ್ಲ. ಕೆಲವೊಮ್ಮೆ ಯಾವುದೋ ಡಾಕ್ಟರಿಂದ ನಮ್ಗೆ ವಂಚನೆ ಆಯ್ತಂದೆ, ಯಾವ ಡಾಕ್ಟರ್ಸು ಸರಿ ಇಲ್ಲ. ಯಾರೋ ಒಬ್ಬ ಸಭಾಪಾಲಕರಿಂದ ತೊಂದರೆ ಆಯಿತು, ಇಲ್ಲ ಯಾವ ಸಭಾಪಾಲಕರು ಸರಿ ಇಲ್ಲ. ಯಾರೋ ಒಬ್ಬ ಸ್ತ್ರೀಯಿಂದ ನನಗೆ ತೊಂದರೆ ಆಯ್ತು, ಸ್ತ್ರೀಯರೇ ಸರಿ ಇಲ್ಲ. ಈ ರೀತಿಯಾಗಿ ನಾವು ಕ್ಷಮಿಸದೇ ಇದ್ದೇವೆ. ನಾವು ಕ್ಷಮಿಸದೇ ಇರುವುದರಿಂದ ನಾವು ಆತ್ಮಿಕವಾಗಿ ಬೆಳೆಯೋದಕ್ಕಾಗೋದಿಲ್ಲ ಪ್ರಿಯರೇ. ದೇವರ ರಾಜ್ಯ ಬೆಳೆಯೋದಿಲ್ಲ. ಈ ಲೋಕದ ಮೇಲೆ ದೇವರ ರಾಜ್ಯ ಬರೋದಿಲ್ಲ. ಈ ಕರ್ನಾಟಕ ರಾಜ್ಯದಲ್ಲಿ ದೇವರ ಚಿತ್ತ ನೆರವೇರಬೇಕಂದ್ರೆ ನಾವು ಕ್ಷಮಿಸಲೇಬೇಕು. ಕರ್ತನು ಸ್ಪಷ್ಟವಾಗಿ ದಿವಸ ನಿನಗೆ ಮಾತಾಡ್ತಿದ್ದಾನೆ. ನಿನ್ನ ಸ್ವಸ್ಥತೆಗೆ, ನಿನ್ನ ಬಿಡುಗಡೆಗೆ, ನಿನಗೆ ಬೇಕಾಗಿರ್ತಕ್ಕಂಥ ಆಶೀರ್ವಾದಕ್ಕೆ ತಡೆ ನಿನ್ನಲ್ಲಿರ್ತಕ್ಕಂಥ ಅಕ್ಷಮಾಪಣೆಗೆ. ನಿನಗೆ ಕ್ಷಮಿಸದ ಹೊರತು ನಿನ್ನ ಜೀವನದಲ್ಲಿ ಬಿಡುಗಡೆ ಇಲ್ಲವೇ ಇಲ್ಲ. ಕ್ಷಮಿಸಬೇಕೆಂದು ಕರ್ತನು ಬಯಸ್ತಾನೆ. ನಾವು ಕ್ಷಮಿಸುವುದಕ್ಕಾಗಿ ನಮ್ಮನ್ನು ಒಪ್ಪಿಸಿಕೊಡೋಣ. ನಮ್ಮನ್ನು ಕ್ಷಮಿಸುವುದಕ್ಕೋಸ್ಕರ ನಾವು ಒಪ್ಪಿಸಿಕೊಡ್ಲೇಬೇಕಾಗಿದೆ. ಯೋಬ ಕ್ಷಮಿಸಿ ತನ್ನ ಸ್ನೇಹಿತರಿಗೋಸ್ಕರ ಕ್ಷಮಿಸಿ ಪ್ರಾರ್ಥಿಸುವವರೆಗೂ ಯಾವ ಅದ್ಭುತವೂ ನಡೆಯಲಿಲ್ಲ. ದೇವರು ಯೋಬನಿಗೆ ಹೇಳ್ತಾರೆ, ನಿನ್ನ ಸ್ನೇಹಿತರಿಗೋಸ್ಕರ ನೀನು ಪ್ರಾರ್ಥಿಸು. ಯಾವ ಸ್ನೇಹಿತರ ಮೇಲೆ ಯೋಬ ಕೋಪವುಳ್ಳವನಾಗಿದ್ದಾನೋ, ರೋಷವುಳ್ಳವನಾಗಿದ್ದಾನೋ ಅದೇ ಜನರಿಗಾಗಿ ಅದೇ ಸ್ನೇಹಿತರಿಗಾಗಿ ಯೋಬ ಪ್ರಾರ್ಥಿಸಿದಂತೆ. ಯೋಬ 42ನೇ ಅಧ್ಯಾಯ 1ನೇ ವಚನ ಹೇಳ್ತದೆ, ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥಿಸಿದ ಬಳಿಕ ಯೆಹೋವನು ಅವನ ದುಸ್ಥಿತಿಯನ್ನು ಹೋಗಲಾಡಿಸಿ ಅವನ ಸೊತ್ತನ್ನು ಮೊದಲಿಗಿಂತ 2ರಷ್ಟಾಗಿ ಹೆಚ್ಚಿಸಿದನು. ಈ ಭಾಗ ನಂಗೆ ತುಂಬಾ ಇಷ್ಟ ಆಗ್ತದೆ. ಸ್ನೇಹಿತರಿಗೋಸ್ಕರ ಪ್ರಾರ್ಥಿಸಿದ ಬಳಿಕ ಯೆಹೋವನು ಅವನ ದುಸ್ಥಿತಿಯನ್ನು ಹೋಗಲಾಡಿಸಿ. ನಿನ್ನ ದುಸ್ಥಿತಿ ಹೋಗಲಾಡಿಸಲ್ಪಡಬೇಕೋ, ನಿನ್ನ ಪರಿಸ್ಥಿತಿ ಬದಲಾಗಬೇಕೋ, ನಿನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥಿಸಬೇಕು. ನಿನ್ನ ನೆರೆಯವರೆಯವರಿಗಾಗಿ, ನಿನ್ನನ್ನು ದ್ವೇಷಿಸುವವರಿಗೋಸ್ಕರ. ಅದನ್ನೇ ಕರ್ತನಾದ ಯೇಸು ಕ್ರಿಸ್ತನು ಕೂಡ ನಮಗೆ ಮತ್ತಾಯ ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಹೇಳಿದ್ದಾನೆ, ನಿಮ್ಮ ವೈರಿಗಳಿಗಾಗಿ ನೀವು ಪ್ರಾರ್ಥಿಸ್ರಿ, ಅವ್ರನ್ನ ಪ್ರೀತಿಸ್ರಿ. ಪ್ರೀತಿಸುವವರನ್ನೇ ಪ್ರೀತಿಸಿದ್ರೆ ಪ್ರಯೋಜನ ಏನಾಯ್ತು? ಲೋಕದಲ್ಲಿರ್ತಕ್ಕಂಥ ಜನರು ಹಾಗೆ ಮಾಡ್ತಾರಲ್ಲ. ಒಮ್ಮೆ ಒಂದು ಚಿಕ್ಕ ಹೆಣ್ಣು ಮಗು ತನ್ನ ತಂದೆ ಆಕೆಗೆ ತಂದು ಕೊಟ್ಟಂತ ಒಂದು ಕೋಳಿ ಮರಿಯನ್ನು ತನ್ನ ಕೈಯಲ್ಲಿ ಇಟ್ಕೊಂಡಿದ್ಲಂತೆ. ಆ ಕೋಳಿ ಮರಿನ ಆಕೆ ಸಾಕ್ತಾ ಇದ್ಲು. ತುಂಬಾ ಸುಂದರವಾದ ಕೋಳಿ ಮರಿ. ಆಕೆ ಪ್ರತಿದಿನ ಆಟ ಆಡ್ತಾ ಇದ್ಲು, ಅದರೊಂದಿಗೆ ತುಂಬಾ ಸಮಯನ ಆಕೆ ಕಳೀತಾ ಇದ್ಲು. ಸರಿ, ಏನಾಯ್ತು, ಒಂದ್ ದಿವಸ ಆ ಕೋಳಿ ಮರಿ ತನ್ನ ಮನೆಯ ಬೇಲಿಯನ್ನು ಬಿಟ್ಟು ಮತ್ತೊಬ್ಬನ ಪಕ್ಕದ ಮನೆಯ ಬೇಲಿಯ ಒಳಗೆ ಹೋಗಿ ಅದು ಮೇಲಿಗೆ ಪ್ರಾರಂಭವಾಯಿತು. ಅದನ್ನು ನೋಡಿದ ಆ ಮನೆಯ ಮಾಲೀಕನು ಅದನ್ನು ಹಿಡಿದು, ನನ್ನ ಮನೆ ಒಳಗಡೆ ಬಂದು ಮೇಯ್ತಿದ್ಯಾ ಅಂತೇಳಿ ಅದರ ಕತ್ತನ ಈಚೆಗೆ ಕೊಂದು ಎಸ್ತೇ ಬಿಟ್ಟ. ಇದನ್ನ ಆ ಮಗು ನೋಡ್ತಲೇ ಇತ್ತು. ಆ ಮಗು ಅದನ್ನು ನೋಡಿ ಆ ಕೋಳಿ ಸತ್ತು ಹೋದದಕ್ಕಾಗಿ ಕಣ್ಣೀರು ಸುರಿಸುತ್ತಾ ಆ ಕೋಳಿಯ ಆ ಕೋಳಿಯನ್ನು ತೆಗೆದುಕೊಂಡು ತಾಯಿಯ ಬಳಿಗೆ ತಂದು ಕೊಟ್ಟು, ಅಮ್ಮ ಇದನ್ನ ಅಡಿಗೆ ಮಾಡು,
ಅಂತ ಹೇಳಿ ಅಡಿಗೆ ಮಾಡಿಸಿ ಅದನ್ನು ಒಂದು ಬಾಕ್ಸ್ನಲ್ಲಿ ತುಂಬಿಸಿ ಆ ಒಂದು ಪಕ್ಕದ ಮನೆಯ ಮಾಲೀಕನ ಬಳಿಗೆ ತೆಗೆದುಕೊಂಡು ಹೋಗಿ ಕೊಡುತ್ತಾ ಆ ಮಗು ಹೇಳುತ್ತೆ, ಅಂಕಲ್ ನಿಮ್ಗೆ ಹೊಟ್ಟೆ ಹಸುವಾಗಿರ್ಬೋದು, ದಯವಿಟ್ಟು ಇದನ್ನು ತೆಗೆದುಕೊಳ್ರಿ. ಇದನ್ನು ಕೇಳಿದಂಥ ಆ ವ್ಯಕ್ತಿ, ಪಕ್ಕದ ಮನೆಯ ಮಾಲೀಕ, ಆತನ ಹೃದಯ ಒಡೆದು ಹೋಯಿತು. ಪ್ರಿಯರೇ, ಇದೇ ರೀತಿಯಲ್ಲಿ ನಮ್ಮ ಹೃದಯವನ್ನು ಕಠಿಣಪಡಿಸಿಕೊಂಡು ನಾವು ಕ್ಷಮಿಸದೇ ಇದ್ದೇವೆ. ನಾನು ಕ್ಷಮಿಸಬೇಕಾ ಎಂಬುದಾಗಿದ್ದೇವೆ. ಯೇಸು ನಮ್ಮನ್ನು ತಗ್ಗಿಸ್ಕೊಂಡು ನಮ್ಮನ್ನು ಕ್ಷಮಿಸ್ಲಿಕ್ಕೆ ಬಂದಿದ್ದಾನೆ. ಅವ್ರು ತಪ್ಪು ಮಾಡಿದ್ರೆ ಅವರೇ ಕ್ಷಮೆ ಕೇಳಲಿ ಎಂಬುದಾಗಿ ನಾವು ಕಾಯ್ತಾ ಇದ್ದೇವೆ. ಯೇಸು ಯಾವ ತಪ್ಪು ಮಾಡಿದ್ರು ಅವ್ರು ಬಂದು ನಮ್ಮ ಬಳಿಯಲ್ಲಿ ಬಂದು ನಮಗೋಸ್ಕರ ತಂದೆ ಬಳಿಯಲ್ಲಿ ಕ್ಷಮೆ ಕೇಳಿದ್ರಲ್ಲ. ಈ ದಿವಸ ನಾವು ಕ್ಷಮೆ ಕೇಳಿ ನಾವು ಕರ್ತನ ಮುಂದೆ ಪಶ್ಚಾತ್ತಾಪಪಟ್ಟು ಪ್ರಾರ್ಥಿಸಬೇಕಾಗಿದೆ. ದಾನಿಯೇಲ ಯಾವ ಪಾಪ ಮಾಡ್ದ? ದಾನಿಯೇಲ ತನ್ನ ಪಿತೃಗಳಿಗೋಸ್ಕರ ಪಾಪ ಪ್ರಾರ್ಥನೆ ಮಾಡ್ತಾನೆ. ಆತ ಹೇಳ್ತಾನೆ, ನನ್ನ ಪಾಪ ದೇವರೇ, ನಮ್ಮ ಪಾಪ ದೇವರೇ ಎಂಬುದಾಗಿ ಆತ ಪ್ರಾರ್ಥಿಸ್ತಾನೆ. ನೆಹೆಮೀಯ ತಮ್ಮ ಹಿರಿಯರು ಮಾಡಿದ ತಪ್ಪುಗಳಿಗೋಸ್ಕರ, ಪಾಪಗಳಿಗೋಸ್ಕರ, ನಾವು ಮಾಡಿದ ಪಾಪ, ನಾವು ಮಾಡಿದ ತಪ್ಪು ಎಂಬುದಾಗಿ ಆತ ಪ್ರಾರ್ಥಿಸ್ತಾನೆ. ಈ ದಿವಸ ನೆಹೆಮೀಯನಂತೆ, ದಾನಿಯೇಲನಂತೆ, ಕ್ರಿಸ್ತನಂತೆ ನಾವು ಪಶ್ಚಾತ್ತಾಪಪಟ್ಟು ಪ್ರಾರ್ಥಿಸಬೇಕಾಗಿದೆಯಲ್ಲ. ಪೌಲನು ಒನೇಸಿಮನಿಗೋಸ್ಕರವಾಗಿ ಯಾವ ರೀತಿಯಲ್ಲಿ ಆತ ಕೇಳ್ತಾನೆ, ಅವನ ಸಾಲ ನಾನು ಕಟ್ಟಿ ತೀರಿಸ್ತೇನೆ. ಈ ದಿವಸ ನಾವು ಮತ್ತೊಬ್ಬರಿಗೆ ಈ ರೀತಿಯಲ್ಲಿ ಅವರ ಸಾಲವನ್ನು ನಮ್ಮ ಮೇಲೆ ತೆಗೆದುಕೊಳ್ತೇವೆ. ಅಕ್ಷಮಾಪಣೆ ಎಂಬ ಸಾಲನ್ನು ತೆಗೆದುಕೊಂಡು ಅವರು ಬಿಡುಗಡೆ ಹೊಂದುವುದಕ್ಕಾಗಿ ನಾವು ಯಾವುದಾದ್ರೂ ಕಾರ್ಯಗಳನ್ನ ಮಾಡ್ತಾ ಇದ್ದೇವೆ. ನಾವು ಪ್ರಾರ್ಥಿಸೋಣ, ಕರ್ತನು ತಾನೇ ನಮಗೆ ಸಹಾಯ ಮಾಡಲಿ. ಕರ್ತನೇ, ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ಕರ್ತನೇ, ನಮ್ಮನ್ನು ಕ್ಷಮಿಸು. ನಾವು ನಿನ್ನ ವಾಕ್ಯಕ್ಕೆ ವಿರುದ್ಧವಾಗಿ ನಡೆದಿದ್ದೇವೆ. ಕರ್ತನೇ, ನಾವು ನಿನ್ನ ಮುಖ್ಯವಾದ ಮೊದಲ ಆಜ್ಞೆಯನ್ನು ನಾವು ಮೀರಿದ್ದೇವೆ. ಅನೇಕ ಬಾರಿ ನಾವು ಕ್ಷಮಿಸಲಿಲ್ಲಪ್ಪ. ನಾವು ಕರ್ತನೇ, ನಮ್ಮ ಸಹೋದರರನ್ನು ಕ್ಷಮಿಸಲಿಲ್ಲ, ನಮ್ಮ ಕುಟುಂಬದವರನ್ನ ಕ್ಷಮಿಸಲಿಲ್ಲ, ನಮ್ಮ ನೆರೆಹೊರೆಯವರನ್ನ ಕ್ಷಮಿಸಲಿಲ್ಲ, ನಮ್ಮನ್ನು ದ್ವೇಷಿಸುವವರನ್ನ ನಾವು ಕ್ಷಮಿಸಲಿಲ್ಲ, ನಮ್ಮ ಸರ್ಕಾರದಲ್ಲಿರ್ತಕ್ಕಂಥ ಅಧಿಕಾರಿಗಳನ್ನ ಕ್ಷಮಿಸಲಿಲ್ಲ. ಕರ್ತನೇ, ದಯಮಾಡಿ ನಮ್ಮನ್ನು ಕ್ಷಮಿಸು. ನಾವು ಕ್ಷಮಿಸಿದ್ದಿದ್ದರೆ ಅವರು ದೇವರ ರಾಜ್ಯಕ್ಕೆ ಬರ್ತಿದ್ರು. ಅವರಿಗೆ ನಾವು ಕ್ಷಮಿಸಿ ಸುವಾರ್ತೆ ಹೇಳಿದಿದ್ರೆ, ಅವರ ಮೇಲೆ ದ್ವೇಷವನ್ನು ತೋರಿಸದೆ ಹೋಗಿದ್ದಿದ್ರೆ ಅವರು ಕೂಡ ನಮ್ಮ ಬಳಿ, ನಮ್ಮ ಜೊತೆಯಲ್ಲಿ ಈ ಸಭೆ ಒಳಗಡೆ ಇರ್ತಿದ್ರಪ್ಪ. ನಮ್ಮನ್ನು ಕ್ಷಮಿಸು. ನಿನ್ನ ರಾಜ್ಯ ಬರುವುದಕ್ಕೆ, ನಿನ್ನ ಚಿತ್ತ ನೆರವೇರುವುದಕ್ಕೆ ನಾವೇ ತಡೆಯಾಗಿಬಿಟ್ವಿ. ನಮ್ಮನ್ನು ಕ್ಷಮಿಸು. ಈಗಲೂ ಕರ್ತನೆ, ನಾವು ಪ್ರಾರ್ಥಿಸ್ತೀವಪ್ಪ, ಕ್ಷಮಿಸುವ ಹೃದಯವನ್ನು ಕೊಡು ಸ್ವಾಮಿ. ಕ್ಷಮಿಸುವುದಕ್ಕೆ ಬೇಕಾದ ಕೃಪೆ ಕೊಡಪ್ಪ. ನಿನ್ನ ದೃಷ್ಟಿಕೋನ ಶಿಲುಬೆಯಲ್ಲಿ ನೀನು ಕರ್ತನೆ ನೋವಿನಲ್ಲಿದ್ದಾಗಲೂ ಹೇಗೆ ಆ ಕರ್ತನೆ ನಿನ್ನನ್ನು ಜಡಿದವರನ್ನ, ಕರ್ತನೆ ನಿನ್ನನ್ನು ಕೊಂದಂತ ಆ ಜನಗಳನ್ನ ನೋಡುತ್ತಾ ಕ್ಷಮಿಸಿದೆಯೋ ಹಾಗೆಯೇ ಕ್ಷಮಿಸಲಿಕ್ಕೆ ನಮಗೆ ಕೃಪೆ ಕೊಡು ಸ್ವಾಮಿ. ಹಾಗೆ ನೀ ಮಾಡುವ ದೇವರಾಗಿದ್ದಿ. ಅದಕ್ಕಾಗಿ ಸ್ತೋತ್ರ, ಮಹಿಮೆ ನಿಮಗೆ ಸಲ್ಲಿಸ್ತೇವೆ ಸ್ವಾಮಿ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ಪ್ರೀತಿಯ ತಂದೆಯ ದೇವರೇ. ಆಮೆನ್, ಆಮೆನ್. ಕರ್ತನು ನಿಮ್ಮೆಲ್ಲರನ್ನು ಕೂಡ ಆಶೀರ್ವಾದ ಮಾಡಲಿ. ಪ್ರೈಸ್ ದಿ ಲಾರ್ಡ್.